ಹೇಳಿದ್ರಿ ಪಕ್ಕಾ CSK ವರ್ಸಸ್ RCB ಮ್ಯಾಚ್ ಅಲ್ಲಿ RCB ಗೆಲ್ಲುತ್ತಂತ. ಲಾಸ್ಟ್ ಟೈಮ್ ನಿಮ್ಮ ಒಂದು ಟಿವಿಗೆ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಇವತ್ತು ಬೆಳಿಗ್ಗೆ ಬಂದು ಕಂಪ್ಲೀಟ್ ವಾಸ್ತುನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ನಮ್ಮ ಇದು ವಾಸ್ತು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಆರ್ ಸಿ ಬಿ ಅಂತಲ್ಲ, ಹೋಮ್ ಗ್ರೌಂಡಲ್ಲಿ ಎಷ್ಟೇ ಸತಿ RCB ಆಡಿದ್ರು RCBನೇ ವಿನ್ ಆಗೋದು ಅಂತ ಸಾಕಷ್ಟು ಬಾರಿ ಹೇಳಿದ್ದೀನಿ. ಇವತ್ತು ಕೂಡ ಹೇಳ್ತಿದ್ದೀನಿ. ನೆಕ್ಸ್ಟ್ ಮ್ಯಾಚಲ್ಲಿ ಪಂಜಾಬ್ ಅವ್ರ ಜೊತೆ RCB ಆಡುತ್ತೆ, ಅಲ್ಲೂ ಕೂಡ ರಾಜಸ್ಥಾನ್ ಅವ್ರ ಜೊತೆ ಅಲ್ಲೂ ಕೂಡ RCBನೇ ವಿನ್ ಆಗುತ್ತೆ. ಅವತ್ತು ಕೂಡ ತುಂಬ ಆ ಡೇಟ್ಗೆ ತುಂಬ ನಮ್ಮ ಒಂದು ಪ್ಲೇಯರ್ಸ್ RCB ಅವ್ರದ್ದು ಡೇಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ RCBನೇ ಗೆಲ್ಲುತ್ತೆ. ಇವತ್ತು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಜನಗಳಿಗೆ, ಯಾಕಂದರೆ ಇದು ಮಾರಾಮಾರಿ ನಡೀತಾ ಇರುವಂಥ ಒಂದು ಮ್ಯಾಚ್ ಆಗಿತ್ತು. ಎಲ್ರಿಗೂ ಇವಾಗ ಇಂಡಿಯಾ ಪಾಕಿಸ್ತಾನ ಹೇಗೆ ನೋಡ್ತಿದ್ವೋ ಆ ರೇಂಜಲ್ಲಿ ಚೆನ್ನೈ ಮತ್ತು RCB ತಂಡ ಒಂದು ಮ್ಯಾಚ್ನ ನೋಡ್ತಾ ಇದ್ರು ಜನ. ಅಷ್ಟು ಕುತೂಹಲಕಾರಿಯಾಗಿತ್ತು. ಬಟ್ ತುಂಬ ಚೆನ್ನಾಗಿ ಆಡಿದ್ರು, ತುಂಬ ಖುಷಿ ಆಯಿತು. ಇದ್ರ ಬಗ್ಗೆ ಫಸ್ಟ್ ನನಗೆ ಗೊತ್ತಿತ್ತು RCBನೇ ವಿನ್ ಆಗುತ್ತೆ ಅಂತ. ಸೊ ಅದಂತೂ ಇನ್ನ ಹೇಳಕ್ಕಾಗ್ತಿಲ್ಲ. ಮೇಡಮ್, ಇವಾಗ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಮತ್ತೆ ದೇವದತ್ ಪಡಿಕ್ಕಲ್ ಇವ್ರದೆಲ್ಲ ಹೆಂಗಿದೆ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ನೋಡಿ, ಇವತ್ತು ಸ್ವಲ್ಪ ಕೊಹ್ಲಿ ಅವರು ಅಷ್ಟು ಏನು ಅನ್ಕೊಂಡಷ್ಟು ನಿರೀಕ್ಷೆ ಆಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಡೇಟ್ ಮ್ಯಾಚ್ ಆಗ್ತಿತ್ತು, ಬಟ್ ಇವತ್ತು ಅವ್ರಿಗೆ ನಕ್ಷತ್ರ ಚೆನ್ನಾಗಿರ್ಲಿಲ್ಲ. ಅದೇ ಇವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ರಾಜಸ್ಥಾನ್ ಜೊತೆ ಆಡಬೇಕಾದ್ರೆ ಅವತ್ತಿನ ಡೇಗೆ ಇವ್ರಿಗೆ ಸಂಪತ್ತಾರಾಗುತ್ತೆ. ಅವತ್ತು ಇವರು 90-100 ಬರ್ಬೋದು, 100 ಹೊಡಿಬೋದು. ಅದು ಅವತ್ತು ಹೊಡೆದ್ರೆ ಮಾತ್ರ ಸಿಕ್ಕಾಪಟ್ಟೆ. ನೋಡಿ, ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಸೊ ಅವತ್ತಿನ ಮ್ಯಾಚ್ ಕಾದು ನೋಡೋದಕ್ಕೆ ಏನೂ ಇಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ನಮ್ಮ RCBನೇ ವಿನ್ ಆಗೋದು. ಓಕೆ ಸರ್, ಥ್ಯಾಂಕ್ ಯು.